ಗೋವಿಂದಾಚಾರ್ಯ ವಿಶ್ವ ನಮನ ಕಾರ್ಯಕ್ರಮದ ಧಾರವಾಡ ಕಾರ್ಯಕ್ರಮಕ್ಕಾಗಿ ತಾವೆಲ್ಲ ಇಂದು ಸಂಜೆ ನಮ್ಮೊಡನೆ ಸೇರಿದ್ದೀರಿ. ಇದೊಂದು ಅತ್ಯಂತ ಅಪರೂಪದ ದಿನ ಮತ್ತು ಕ್ಷಣ. ನಿಷ್ಕ್ರಿಯತೆ ವೇದಾಂತವಲ್ಲ, ಕರ್ತವ್ಯಚ್ಯುತಿ ಅಧ್ಯಾತ್ಮವಲ್ಲ ಎಂಬ ವಾಕ್ಯದಿಂದ ಸಕಲ ವೇದಾಂತದ ಸಾರವನ್ನು ಕರ್ತವ್ಯದ ಅರ್ಥದೊಂದಿಗೆ ಜೋಡಿಸಿ ಸಮಸ್ತ ಉಪನಿಷತ್ತುಗಳ ಸಾರವನ್ನು ಕೂಡ ಈ ಒಂದೇ ಒಂದು ವಾಕ್ಯದಲ್ಲಿ ಪ್ರಸ್ತುತಪಡಿಸಿದಂಥ ಆ ಮೇರು ವ್ಯಕ್ತಿತ್ವ ಬನ್ನಂಜೆ ಗೋವಿಂದಾಚಾರ್ಯರದು. ಅವರ ವಿಶ್ವನಮನ ಕಾರ್ಯಕ್ರಮವನ್ನು ಧಾರವಾಡದಲ್ಲಿ ನಾವು ಹಮ್ಮಿಕೊಳ್ಳಬೇಕು ಎಂದು ನಿರ್ಧರಿಸಿದಾಗ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟವರು ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದವರು. ಈ ಕಾರ್ಯಕ್ರಮಕ್ಕೆ ವೇದಿಕೆಯ ಮೇಲೆ ಇರುವ ಎಲ್ಲರನ್ನೂ ಈಗಾಗಲೇ ಮಲ್ಲೇಪುರಂ ಅವರು ಸ್ವಾಗತಿಸಿದ್ದಾರೆ. ನಾನು ಔಪಚಾರಿಕವಾಗಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ನೇಹ ಪ್ರತಿಷ್ಠಾನದ ಪರವಾಗಿ ಮತ್ತು ಹಾಗೂ ಧಾರವಾಡದ ಜನತೆಯ ಪರವಾಗಿ ಉತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಕಾರ್ಯಕ್ರಮಗಳನ್ನು ಹಬ್ಬಿಕೊಳ್ಳುವುದು ದೊಡ್ಡದಲ್ಲ, ಆದರೆ ಕಾರ್ಯಕ್ರಮಗಳನ್ನು ಹಬ್ಬಿಕೊಂಡಾಗ ಅವುಗಳನ್ನು ಯಶಸ್ವಿಗೊಳಿಸುವಂಥ ತಮ್ಮೆಲ್ಲರ ಪ್ರೆಸೆನ್ಸ್ ಏನದ ಅದು ಬಹಳ ಮಹತ್ವದ್ದು ಅನ್ನೋದು ನನಗೆ ಇತ್ತಿತ್ತಲಾಗ ಬಹಳ ಮ್ಯಾಲಿನ ಮೇಲೆ ಲಕ್ಷ್ಯಕ್ಕೆ ಬರ್ಲಿಕ್ಕತ್ತದ. ಇವತ್ತು ನೀವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಏನು ನಮಗೆ ಕೈ ಜೋಡಿಸಿರಿ, ನಿಮಗೆಲ್ಲ ಎರಡೂ ಪ್ರತಿಷ್ಠಾನದ ಪರವಾಗಿ ಅತ್ಯಂತ ಆತ್ಮೀಯವಾದಂಥ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತೇನೆ. ಇವತ್ತು ನಾವು ಈ ಕಾರ್ಯಕ್ರಮದ ಜೊತೆಗೆ ಇನ್ನೊಂದನ್ನು ಇಟ್ಕೊಂಡಿವಿ. ಸ್ಮೃತಿ ಪ್ರತಿಷ್ಠಾನ ಸುಧಾಮ ದತ್ತಿನಿಧಿ ನನ್ನ ವರ್ಗ ಮಿತ್ರ ದಿವಂಗತ ದಾಮೋದರ್ ಎಲ್ ಕುಲಕರ್ಣಿ ಅವರ ಸ್ಮರಣಾರ್ಥ ಸತ್ಯಕಾಮ ಪ್ರತಿಷ್ಠಾನಕ್ಕೆ 1,00,000 ರೂಪಾಯಿ ದೇಣಿಗೆಯನ್ನು ಈ ಸ್ಮೃತಿ ಪ್ರತಿಷ್ಠಾನ ದಿವಂಗತ ದಾಮೋದರ್ ಕುಲಕರ್ಣಿ ಅವರು ಬರೆದಿಟ್ಟಂತೆ ನೀಡ್ತಾ ಇದ್ದಾರೆ. ಅದನ್ನು ನಾವು ಕೊನೆಗೆ ಆ ಕಾರ್ಯಕ್ರಮವನ್ನು ಇಟ್ಕೊಂಡಿವಿ. ಅದಕ್ಕೆ ಈ ಸ್ಮೃತಿ ಪ್ರತಿಷ್ಠಾನದ ಎಲ್ಲ ದತ್ತಿ ಇಟ್ಟಂಥ ವ್ಯಕ್ತಿಗಳಿಗೂ ಹಾಗೂ ಆ ಪ್ರತಿಷ್ಠಾನದ ಎಲ್ಲ ಅಧಿಕಾರಿ ವರ್ಗಕ್ಕೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಅವರ ಈ ನಡೆಗೆ ನಾನು ಅವರಿಗೆ ಮೆಚ್ಚುಗೆಯನ್ನು ಕೂಡ ತಮ್ಮ ಪರವಾಗಿ ತರಿಸ್ತೇನೆ. ಇದು ಕಾರ್ಯಕ್ರಮದಾಗ ಮಾಡಲಿಕ್ಕೆ ಬೇಕು ಅನ್ನುವಂಥ ಕೆಲಸ ಮಾಡೀನಿ. ನನಗೆ ಇವತ್ತಿನ ಕಾರ್ಯಕ್ರಮದೊಳಗೆ ಕೊಟ್ಟ ಕೆಲಸ ಅಂತ ತಿಳ್ಕೊಂಡಂತಂದರೆ ಆತ್ಮನಿವೇದನೆ ಅಂತ ತಿಳ್ಕೊಂಡಂತ. ಪ್ರಶ್ನೆ ಎರಡು ಬರ್ತದೆ. ಒಂದು, ನನ್ನ ಆತ್ಮನಿವೇದನೆನೋ ಅಥವಾ ಬನ್ನಂಜೆ ಗೋವಿಂದಾಚಾರ್ಯರ ಆತ್ಮನಿವೇದನೆನೋ ಅಂತ ತಿಳ್ಕೊಂಡು ಸಂದಿಗ್ಧ ಪರಿಸ್ಥಿತಿಗೆ ಬಿದ್ದೆನ. ನನ್ನ ಆತ್ಮನಿವೇದನೆ ಆದರೆ ಎರಡು ಮಾತಿನಾಗ ಹೇಳಿಬಿಡ್ಬೋದು, ಆದರೆ ಬನ್ನಂಜೆ ಗೋವಿಂದಾಚಾರ್ಯರ ಆತ್ಮನಿವೇದನೆಯನ್ನು ಹೇಳಬೇಕಾತು ಅಂತ ತಿಳ್ಕೊಂಡಂದ್ರೆ ಎಷ್ಟು ವರ್ಷಗಳಾದರೂ ಸಾಲುವುದಿಲ್ಲ. ಯಾಕಂದ್ರೆ ಬಹು ಆಯಾಮದ ಒಂದು ವ್ಯಕ್ತಿತ್ವ 80-85 ವರ್ಷಗಳವರೆಗೆ ನಿರಂತರವಾಗಿ ವೇದಾಂತದಲ್ಲಿ ಯಾರೂ ಮುಟ್ಟದಂತಹ ವಿಶ್ವಮಾನ್ಯ ವೇದಾಂತ ಅದ್ವಿತೀಯ ವ್ಯಕ್ತಿಯಾಗಿ ಬೆಳೆದಂಥ ಅವರ ಆ ದಿನಮಾನಗಳಲ್ಲಿ ಕಂಡದ್ದನ್ನು ನಿವೇದನೆಗಾಗಿ ಅವರೊಂದು ಗ್ರಂಥವನ್ನು ರಚಿಸಿದ್ದಾರೆ. ಅದು ಆತ್ಮನಿವೇದನೆ. ಅದಕ್ಕೆ ನಾನು ಈ ಎರಡನ್ನೂ ಇವತ್ತು ಮಾಡ್ತಾ ಇದ್ದೇನೆ. ಮೊದಲಿಗೆ ನನ್ನ ಆತ್ಮನಿವೇದನೆಯನ್ನು ಮುಗಿಸಿ ಆಮೇಲೆ ಬನ್ನಂಜೆಯವರ ಆತ್ಮನಿವೇದನೆಗೆ ಬರ್ತೇನೆ. 3 ಸಲ ಬನ್ನಂಜೆಯವರನ್ನು ನೋಡಿದ್ದೆ, ಸಂಪರ್ಕದಲ್ಲಿ ಬಂದಿದ್ದೆ. ಮಾತನಾಡಿಸುವ ಧೈರ್ಯ ಆಗಲಿಲ್ಲ. ಯಾಕಂದರೆ ನಮ್ಮ ಸಂಸ್ಕೃತ ಅಚ್ಯುತ ಅನಂತ ಗೋವಿಂದ ಮೂರಕ್ಕೆ ನಿಂತದ್ರಿಂದ ಹಿಂದಾಗಡೆ ಹೇಳಲಿಕ್ಕೆ ನಮಗೆ ಅವ್ರ ಜೋಡಿ ಮಾತಾಡ್ಲಿಕ್ಕೆ ಸಾಧ್ಯ ಇದ್ದಿಲ್ಲ. ಆದರೆ 3 ಸಲ ನೋಡಿದರೂ ಆ ವ್ಯಕ್ತಿ ಜೀವನದ ಮೇಲೆ ಇಷ್ಟು ಪರಿಣಾಮ ಬೀರ್ತದಲ್ಲ. ಇವತ್ತು ದಿವಸಕ್ಕೆ 1.5 ತಾಸು ಮಿನಿಮಮ್ ಅವರ ಪಾಡ್ಕಾಸ್ಟನ್ನು ಕೇಳಲಾರ್ದ ನನಗೆ ಇರಲಿಕ್ಕಾಗೋದಿಲ್ಲ. ಪ್ರತಿಯೊಂದು ಕ್ಷಣ ಎಲ್ಲರೇ ವೇಳೆ ಸಿಕ್ತು ಅಂತ ತಿಳ್ಕೊಂಡಂದ್ರೆ
ಯೂಟ್ಯೂಬ್ನೊಳಗೆ ಬನ್ನಂಜೆ ಗೋವಿಂದಾಚಾರ್ಯರು ಏನು ಹೇಳ್ತಾರೆ ಅಂತ ತಿಳ್ಕೊಂಡು ಕೇಳುವಂಥದ್ದು. ನಾ 18 ಪುರಾಣಗಳ ಗ್ರಂಥಗಳನ್ನು ತಿಳಿಸಿದೆ. ಅವನು ಓದಬೇಕು ಅಂತ ಇಟ್ಕೊಂಡೆ, ಅರ್ಥ ಆಗಲಿಲ್ಲ. ಇತ್ಲಾಗ ಪುಸ್ತಕ ಇಟ್ಕೊಂಡೆ, ಇತ್ಲಾಗ ಬನ್ನಂಜೆಯವರು ಆ ಪುರಾಣಗಳ ಬಗ್ಗೆ, ಪದ್ಮ ಪುರಾಣದ ಬಗ್ಗೆ ಅವ್ರದ್ದೇನು ಲೆಕ್ಚರ್ಸ್ ಇದ್ದು ಆ ಲೆಕ್ಚರ್ಸನ್ನು ಕಿವಿಗೆ ಹಾಕ್ಕೊಂಡು ಕೂತು ಮುಂದಕ್ಕೆ ಟ್ರ್ಯಾಕ್ಸ್ ಇಟ್ಕೊಂಡು ಹೋಗ್ಲಿಕ್ಕಿದ್ದಾಗ ಆಗ ನನಗೆ ಸರಳವಾಗಿ ಆ ಪದ್ಮ ಪುರಾಣದ ಒಂದೊಂದು ಅಧ್ಯಾಯನೂ ಅರ್ಥವಾಗ್ಕೋತ ಹೋಗ್ಲಿಕ್ಕೆ. ಹಿಂಗೆ ಒಂದು ಪುರಾಣ, ಒಂದು ಉಪನಿಷತ್ತು ಅಲ್ಲ, ಅನೇಕಾನೇಕ ಆಯಾಮಗಳು. ಆ ಎಲ್ಲ ಆಯಾಮಗಳ ಪರಿಚಯನೂ ಕೂಡ ಅವರ ಆತ್ಮನಿವೇದನೆ ಒಳಗೆ ನಮಗೆ ಕಂಡು ಬರ್ತದೆ. ಅವರ ಆತ್ಮನಿವೇದನೆ ಒಳಗೆ ಮುಖ್ಯವಾಗಿ ನಾವು ಕಾಣೋದು ಅಂತ ತಿಳ್ಕೊಂಡಂದ್ರೆ ಅವರಿಗೆ ಧಾರವಾಡದ ಜೊತೆಗಿದ್ದಂಥ ಅವಿನಾಭಾವ ಸಂಬಂಧ ಏನಿತ್ತು ಅದು, ಅದರಲ್ಲಿಯೂ ಮುಖ್ಯವಾಗಿ ಬೇಂದ್ರೆಯವರ ಜೊತೆಗಿದ್ದಂಥ ಅವಿನಾಭಾವ ಸಂಬಂಧ. ಮಿತ್ರರೇ, ಈ ವೇದಿಕೆಯ ಮೇಲೆ ಒಂದು ಮಾತನ್ನು ಹೇಳಿದರೆ ಅಪ್ರಸ್ತುತ ಅನ್ನಿಸ್ಲಿಕ್ಕಿಲ್ಲ ಅಂತ ಹೇಳ್ತೀನಿ. ಧಾರವಾಡದೊಳಗೆ ಎರಡು, ಒಂದು ಉತ್ತರ ಧ್ರುವ, ಒಂದು ದಕ್ಷಿಣ ಧ್ರುವ. ಒಂದು ಪಾತಾಳದೊಳಗೆ ಕಡಿಗೆ ಎಲ್ಲರೇ ಇಳಿದ್ರೂ ಸಿಗುವಂಥ ಒಂದು ವ್ಯಕ್ತಿ, ಮತ್ತು ಸಾಹಿತ್ಯದೊಳಗೆ ಬಂಡಾಯದೊಳಗೆ ಹೆಸರು ಮಾಡಿದಂಥ ವ್ಯಕ್ತಿ ಚಂಪಾ ಚಂದ್ರಶೇಖರ್ ಪಾಟೀಲ್, ಅವರು ನಮ್ಮ ಗುರುಗಳು. ಇನ್ನೊಂದು ಕಡೆ ವಿಶ್ವ ಕವಿ ಬೇಂದ್ರೆ ಅವರು. ಎರಡೂ ಒಂದು ಉತ್ತರ ಧ್ರುವ, ಒಂದು ದಕ್ಷಿಣ ಧ್ರುವ. ಆ ಎರಡೂ ಧ್ರುವಗಳ ನಡುವೆ ಬನ್ನಂಜೆಯವರು ಕೊಂಡಿಯಾಗಿದ್ದರು ಅಂತ ಅನ್ನೋದನ್ನು ಕೂಡ ಒಂದು ಮಾತು. ಅವರ ಜೊತೆಗೂ ಸಂಪರ್ಕ ಇತ್ತು, ಇವ್ರ ಜೊತೆಗೂ ಸಂಪರ್ಕ ಇತ್ತು. ಅವರ ಸಂಪರ್ಕಕ್ಕೆ ಎಂದೂ ಚ್ಯುತಿ ಬರೆದಿದ್ದಿಲ್ಲ ಅಂತ. ಬನ್ನಂಜೆಯವರು ವೇದಾಂತಿಗಳಾಗುವಕ್ಕೂ ಮೊದಲು ಅವರು ಒಬ್ಬ ಅತ್ಯಂತ ಗೇಯ ಮಾಧುರ್ಯ ಕವಿ. ಅವರು ಸಂಕ್ರಮಣದೊಳಗೆ ಮೊದಲಿಗೆ ಅವ್ರದ್ದು ಕವಿತಾ ಪ್ರಿಂಟ್ ಆದಾಗ ವಾಟ್ ಆರ್ ರೊಮ್ಯಾಂಟಿಕ್ ಪರ್ಸ್ನಾಲಿಟಿ ಇಟ್ ಈಸ್ ಅನ್ನೋವಂಥ ಒಂದು ಆ ಕಾವ್ಯ, ಅದು ಸಂಕ್ರಮಣದೊಳಗೆ 64ರ ಸುಮಾರಕ್ಕೆ ಪ್ರಕಟ ಆಯಿತು. ಆಮೇಲೆ ಈ ಮೂರು ಮಂದಿ, ಚಂದ್ರಶೇಖರ್ ಪಾಟೀಲ್ರು, ಗಿರಡ್ಡಿ ಗೋವಿಂದರಾಜರು ಮತ್ತು ಸಿದ್ಲಿಂಗ ಪಟ್ಟಣ ಶೆಟ್ಟಿಯವರು, ಅವರು ಎಲ್ಲ ಕಡೆ ಆ ಕಾಪಿ ತೊಗೊಂಡು ಅಡ್ಡಾಡಿದ್ರು. ಬನ್ನಂಜೆಯವರು ನಮ್ಮದು ಕವಿತಾ ಬರೆದಾರಿದ್ರೊಳಗೆ ಅಂತ ತಿಳ್ಕೊಂಡಂತ. ಅದು ನವ್ಯದ ಮಾದರಿಯ ಒಳಗಿನ ಕವಿತೆ. ಬನ್ನಂಜೆಯವರ ಕವಿತ್ವದ ಶಕ್ತಿಯನ್ನು ಕಂಡವರು ಬೇಂದ್ರೆ. ಬನ್ನಂಜೆಯವರಿಗೆ ಹೇಳ್ತಿದ್ರಂತ, ನನ್ನ ಕವಿತಾಕ್ಕೆ ಅರ್ಥ ಮಾಡಬೇಕು ಅಂತ ತಿಳ್ಕೊಂಡಂತಂದ್ರೆ ನೀವು ಒಬ್ಬರೇ ನನ್ನ ಮುಂದೆ ನೀವೇ ನನ್ನ ಕವಿತಾಕ್ಕೆ ಅರ್ಥ ಬರೀರಿ ಅಂತ ತಿಳ್ಕೊಂಡು ಹೇಳಿದ್ದು. ಅದು ಲಿಖಿತವಾದಂಥ ದಾಖಲೆಗಳ ಮೂಲಕ ನಾವು ಹೇಳ್ಬೋದು. ಅದರೊಳಗೂ 4 ತಂತಿಯ ಬಗ್ಗೆ ಹೇಳಬೇಕಾದಾಗ ಬೇಂದ್ರೆ ಅವರೇ ನೀವೇ ಬರೆದಿರಿ, ನಿಮಗೆ ಹೆಂಗೆ ಈ ಕಾವ್ಯದ ಅರ್ಥ ನಾ ಹೇಳೋದು ಅಂತಂತಿರಲ್ಲ ಅಂತ ತಿಳ್ಕೊಂಡಂದ್ರೆ, ಅಲ್ಲ, ನಾ ಬರೆದದ್ದಲ್ಲ, ಅದು ಅಂಬಿಕಾತನೇ ದತ್ತ ಬರೆದದ್ದು. ಅದರ ಅರ್ಥ ನನಗೆ ಎಷ್ಟು ತಿಳಿದದೋ ಗೊತ್ತಿಲ್ಲ, ಆದರೆ ಬನ್ನಂಜೆ ನಿಮಗೆ ನಿಜವಾಗಿ ತಿಳಿದದ, ಅದಕ್ಕೆ ನೀವು ಅರ್ಥವನ್ನು ಬರಿಬೇಕು ಮತ್ತು ಒಂದು ಟೀಕೆಯನ್ನು ಬರಿಬೇಕು ಅಂತ ತಿಳ್ಕೊಂಡಂತ. ಬನ್ನಂಜೆ ಗೋವಿಂದಾಚಾರ್ಯರಿಗೆ 3 ಆಸೆಗಳಿದ್ದು ಅಂತ. ಒಂದು ವೇದದ ಬಗ್ಗೆ ಒಂದು ಉತ್ತುಂಗವಾದಂಥ ಗ್ರಂಥವನ್ನು ರಚಿಸಬೇಕು ಅಂತ, ಸಿನಿಮಾ ಮಾಡಬೇಕು ಅಂತಿತ್ತಂತ, ಇನ್ನೊಂದು ಆಸೆ 3 ಬರೀತಾರವ್ರು. ಅದರೊಳಗೆ ಸಿನಿಮಾ ಮಾತ್ರ ನಾ ಮಾಡಿದೆ ಅಂತ ಹೇಳಿದ್ರು. ಸಿನಿಮಾ ಮಾಡಲಿಕ್ಕೆ ನನಗೆ ಆತು. ಮಧ್ವಾಚಾರ್ಯರ ಬಗ್ಗೆ, ಶಂಕರಾಚಾರ್ಯರ ಬಗ್ಗೆ ಸಿನಿಮಾ ಮಾಡಿದರು. ಮಧ್ವಾಚಾರ್ಯರ ಸಿನಿಮಾದೊಳಗೆ ಡಬ್ಬಿಂಗ್ ಆರ್ಟಿಸ್ಟ್ ಅಂತ ತಿಳ್ಕೊಂಡು ಶ್ರೀರಾಮ್ ಭಟ್ರು ಅದರೊಳಗೂ ಕೆಲವು ಡಬ್ಬಿಂಗ್ ಪೋರ್ಷನ್ ಏನದ ಆ ವೇಳಕ್ಕೆ ಶ್ರೀರಾಮ್ ಭಟ್ರು ಸಹಿತ ಅಲ್ಲಿ ಇದ್ದು ಡಬ್ಬಿಂಗಿನ ಕೆಲಸವನ್ನು ಮಾಡಿಸ್ಕೊಟ್ಟಿದ್ರು ಅಂತ ತಿಳ್ಕೊಂಡು ನಿನ್ನೆ ನಾವು ಮಾತಾಡೋ ಬಗ್ಗೆ ಹೇಳಿದ್ರು. ಎಲ್ಲೆಲ್ಲಿ ಯಾರ್ಯಾರನ್ನ ಹೆಣ್ಕೊಂಡು ಬಂದು ಒಂದು ಜಿ ವಿ ಅಯ್ಯರ್ ಅಂಥ ವ್ಯಕ್ತಿ ಜೊತೆಗೆ ಕೂತ್ಕೊಂಡು ಅತ್ಯಂತ ಡಿಫಿಕಲ್ಟ್ ಟು ಹ್ಯಾಂಡಲ್ ಅನ್ನುವಂಥ ವ್ಯಕ್ತಿಗಳ ಜೊತೆಗೆ ಎಷ್ಟು ಸುರಾಗವಾಗಿ ಮತ್ತು ಸರಾಗವಾಗಿ ಅವರು ತಮ್ಮ ಫಿಲ್ಮ್ಗಳನ್ನು, ಆಧ್ಯಾತ್ಮದ 3 ಮೇರು ವ್ಯಕ್ತಿಗಳ ಬಗ್ಗೆ ಇದ್ದಂಥ ಫಿಲ್ಮ್ಗಳನ್ನು ಮಾಡಿದ್ದನ್ನು ನಾವು ನೋಡ್ತೇವೆ. ಈ ಇಡೀ ಪುಸ್ತಕದೊಳಗೆ, ಆತ್ಮನಿವೇದನದೊಳಗೆ ಬರುವಂಥ ಭಾಗಗಳು ಅಂತ ತಿಳ್ಕೊಂಡಂತಂದರೆ, ಅವರು ಬರೀತಾರೆ, ಹಿಂದೂ ಧರ್ಮ ಮತ್ತು ಮಧ್ವ ಮತ ಎಂಬ ಆವೇಶ ನನ್ನಲ್ಲಿ ಇಲ್ಲ. ಚರ್ಚೆಗೆ ಹೋಗಿದ್ದೇನೆ, ಮೊಹಮ್ಮದ್ ಪೈಗಂಬರರ ಜಯಂತಿಗಳಿಗೂ ಹೋಗಿದ್ದೇನೆ, ಸಾಹಿತ್ಯ ಗೋಷ್ಠಿಗಳಲ್ಲಿಯೂ ಕುಳಿತಿದ್ದೇನೆ. ಬೆಂಗಳೂರಿಗೆ ಉಪನ್ಯಾಸಕ್ಕೆ ಬರಲು ಆಮಂತ್ರಿಸಿದರು. ಜನ ನನ್ನನ್ನು ತತ್ವಜ್ಞಾನಿ ಎಂದು ನಿರ್ಧರಿಸಿ ನನಗೊಂದು ತತ್ವಜ್ಞಾನಿಯ ಪಟ್ಟವನ್ನೇ ಕಟ್ಟಿದರು. ಅದರಂತೆ ನಾನು ವೇದಾಂತಿಯಾದೆ ಅಂತ ಹೇಳ್ಕೊಂಡು
ಕನ್ನಡ ಓದಿದೆ, ಸಂಸ್ಕೃತ ಓದಿದೆ, ಇಂಗ್ಲೀಷನ್ನು ಓದಿದೆ. ಪಂಪ, ರನ್ನ, ಲಕ್ಷ್ಮೀಶ, ಮುದ್ದಣ್ಣ, ಕುಮಾರವ್ಯಾಸ ಎಲ್ಲರನ್ನೂ ಓದಿದ ಮೇಲೆ ಅವರು ನನ್ನಲ್ಲಿ ಆವೇಶ ಮಾಡಿದರು. ಬಾಣನನ್ನು ಓದಿದೆ, ಭಾಷಾಂತರಿಸಿದೆ. ಬಾಣನ ಕಾದಂಬರಿಯ ನಿಜವಾದಂಥ ಅರ್ಥ ಆಸ್ವಾದನೆಯನ್ನು ಮಾಡಬೇಕು ಅಂತ ತಿಳ್ಕೊಂಡ್ರೆ ಬಾಣನ ಕಾದಂಬರಿಯನ್ನು ಓದುವುದಕ್ಕಿಂತ ಅದನ್ನು ಅನುವಾದ ಮಾಡಿದಂಥ ಬನ್ನಂಜೆಯವರು ಬಾಣನ ಕಾದಂಬರಿ ಇರದ ಅತ್ಯಂತ ಅದ್ಭುತವಾದಂಥ ಕಾದಂಬರಿ ಅಂತ ತಿಳ್ಕೊಂಡು ಇವತ್ತಿಗೂ ಕೂಡ ನಿನ್ನ ಕಪಿಲಾಚಾರ್ಯ ಗಲ್ಗಲಿಯವ್ರ ಮನೆಗೆ ಹೋದಾಗ ಅವರು ಅದನ್ನು ಓದ್ತಾ ಕೂತಿದ್ರು. ಬಾಣನ ಕಾದಂಬರಿ ನೋಡ್ತಾರೆ, ಏನು ಪುಸ್ತಕ ರೀ ಮಾಸ್ತರ ಇದು ಅಂತ ತಿಳ್ಕೊಂಡು ಹಂಗೆ ಇದ್ದ. ಕೇವಲ ಮಧ್ವಾಚಾರ್ಯರನ್ನು ಓದಿದರೆ ಸಾಲದು, ಆದಿಶಂಕರರನ್ನು ಅಭ್ಯಸಿಸಿದರು, ರಾಮಾನುಜರನ್ನು ಓದಿದರು. ಹುಟ್ಟಿದ್ದಕ್ಕಾಗಿ ಮಧ್ವತತ್ವವನ್ನು ಒಪ್ಪಲಿಲ್ಲ. ಯಾವ ಗುರು ಸನ್ಯಾಸಿಗಳ ಪ್ರಭಾವಕ್ಕೂ ಒಳಗಾಗಿ ಮಧ್ವತತ್ವವನ್ನು ಒಪ್ಪಲಿಲ್ಲ. ಮಧ್ವತತ್ವ ನನ್ನನ್ನು ಆಕರ್ಷಿಸಿತು, ಮಧ್ವತತ್ವ ನನ್ನಲ್ಲಿ ಆವಿರ್ಭಾವಗೊಂಡಿತು, ನನ್ನಲ್ಲಿ ಅದು ರಕ್ತಗತವಾಯಿತು ಮತ್ತು ಅದರಲ್ಲಿ ಪ್ರತಿಯೊಂದು ಪ್ರಮಾಣದಿಂದಲೇ ನಂಬಬೇಕು ಅನ್ನುವಂತಹ ಮಾತನ್ನು ನಾನು ನಿಜವಾಗಿಯೂ ಒಪ್ಪಿದ್ದರಿಂದ ನಾನು ಮಹತ್ವ ಸಿದ್ಧಾಂತ ಮತ್ತು ಉಪನಿಷತ್ತುಗಳ ಬಗ್ಗೆ ಸಾಮ್ಯವಾದಂಥ ಲಿಖನವನ್ನು ಮಾಡಿದೆ ಅಂತ ತಿಳ್ಕೊಂಡರು ಬರೀತಾರೆ. ಉಪನಿಷತ್ತು ಅಭ್ಯಸಿಸಿದರು. ಉಪನಿಷತ್ತು ಹೆಚ್ಚೆಚ್ಚು ಓದಿದ ಹಾಗೆ ಅವರಿಗೆ ಮಧ್ವಾಚಾರ್ಯರು ಹೆಚ್ಚು ಹೆಚ್ಚು ಹತ್ತಿರವಾಗುತ್ತೆ ಹೋದರು ಅಂತ ತಿಳ್ಕೊಳ್ತಾರೆ ಎಂಬುವಂಥ ಒಂದು ಮನೋವೈಜ್ಞಿಕ ಹೇಳಿಕೆಯನ್ನು ಕೊಡ್ತಾರೆ ಅವರು. ಜನರಿಗೆ ಸತ್ಯ ಗೊತ್ತದ ಮೇಲೆ ಇಡೀ ವಿಶ್ವ ಅದನ್ನು ಯಾಕೆ ಒಪ್ಪುವುದಿಲ್ಲ ಅಂತ. ಜನರಿಗೆ ಸತ್ಯ ಗೊತ್ತದ ಅಂತಂದಮೇಲೆ ಇಡೀ ಜಗತ್ತು ಅದನ್ನು ಯಾಕೆ ಒಪ್ಪುವುದಿಲ್ಲ ಅಂತ ತಿಳ್ಕೊಳ್ಳುತ್ತೆ. ಈ ಪುಸ್ತಕದ ಮೊದಲನೇ ಅಧ್ಯಾಯದೊಳಗೆ ಅಪ್ಪ, ಅಮ್ಮ ಮತ್ತು ನನ್ನ ಕುಟುಂಬ ಅನ್ನುವಲ್ಲೇ ಗೋವಿಂದಾಚಾರ್ಯರ ಮುತ್ತಜ್ಜ ವಾದಿರಾಜ ಭಟ್ಟರಿಂದ ಹಿಡಿದು ಅವರ ತಂದೆಯವರೆಗಿನ ಅನೇಕ ರೋಚಕವಾದಂಥ ಸಂಗತಿಗಳು ಮತ್ತು ತಂದೆ ಮತ್ತು ಅವರ ನಡುವಿನ ಸಂಬಂಧಗಳು ಮತ್ತು ಅವರ ಮನೆತನದ ವಿದ್ವತ್ ಪರಂಪರೆ ಇದರ ಬಗ್ಗೆ ಹೆಚ್ಚು ಆಳವಾಗಿ ಈ ಪುಸ್ತಕದ ಮೊದಲನೆಯ ಭಾಗದಲ್ಲಿ ಬರ್ತದೆ. ಎರಡನೆಯ ಅಧ್ಯಾಯದಲ್ಲಿ ಕಾಣಿಯೂರು ಮಠದ ವಿದ್ಯಾಸಮುದ್ರರು ಬನ್ನಂಜಿಯವರಿಗೆ ಚಿಕ್ಕಂದಿನಿಂದಲೇ ಪಾಠ ಮಾಡಿದ್ದರು ಅನ್ನುವುದನ್ನು ಅವರು ನೆನೀತಾರೆ. ಆಗ ಉಚ್ಚ ಶಿಕ್ಷಣಕ್ಕೆ ಮತ್ತು ಫಾರ್ಮಲ್ ಎಜುಕೇಷನ್ಗೆ ಅವಕಾಶ ಬಹಳ ಕಡಿಮೆ ಇದ್ದದ್ದರಿಂದ ನನಗೆ ಅದರಲ್ಲಿ ಇಚ್ಛೆಯೂ ಇರಲಿಲ್ಲ. ಯಾವ ಕಾಲಕ್ಕೂ ನನಗೆ ನೌಕರಿಯನ್ನು ಮಾಡಬೇಕು ಅನ್ನುವಂಥದ್ದು ಇರಲಿಲ್ಲ. ನನಗೇನು ಬೇಕು ಅದನ್ನು ಮಾಡಬೇಕು ಅನ್ನೋದ್ರ ಸಲುವಾಗಿಯೇ ನನ್ನ ಜೀವನವನ್ನು ನಾನು ವ್ಯಯಿಸಬೇಕು ಅಂತ ತಿಳ್ಕೊಂಡು ನಂದು ಇತ್ತು. ಅದಕ್ಕಾಗಿ ನಾನು ಎಂದೂ ನೌಕರಿ ಮಾಡಬಾರ್ದು ಅಂತಂದೆ. ಆದರೆ ನನಗೆ ನೌಕರಿ ಎಂದೂ ಬಿಡಲೇ ಇಲ್ಲ. ನೌಕರಿ ಅಂತ ಮಾಡಲಿಲ್ಲ, ಜನ ಕರೆದ್ರು ನಾ ಅಲ್ಲಿ ಉಪಯೋಗ ಬೀಳ್ತೀನಿ ಅಂತ ತಿಳ್ಕೊಂಡು ಆ ಸ್ಥಾನದೊಳಗೆ ಇದ್ದುಕೊಂಡು ನಾನು ಪತ್ರಿಕೋದ್ಯಮಿಯೂ ಆದೆ. ಪತ್ರಿಕೋದ್ಯಮದ ಮೂಲಕ ನಾನೂ ಕಲಿತೆ. ಪತ್ರಿಕೋದ್ಯಮಕ್ಕೆ ನಾನು ಸಮಾಜಕ್ಕೂ ಕಲಿಸಿದೆ. ಆ ಪತ್ರಿಕೋದ್ಯಮದ ಬಗ್ಗೆ ಬರೆಯುವಾಗ ಅವರು ಮೋಹನ್ ದಾಸ್ ಪೈಗಳನ್ನು ಮತ್ತು ಅಲ್ಲಿಯ ಪ್ರಕಾಶ ಪತ್ರಿಕೆಯನ್ನು, ಆ ಪ್ರಕಾಶ ಪತ್ರಿಕೆಗೆ ಅದನ್ನು ಯಾವ ಮಾದರಿ ಮೇಲೆ ಮಾಡಬೇಕು ಅಂತ ತಿಳ್ಕೊಂಡು ಪಾಟೀಲ್ ಪುಟ್ಟಪ್ಪನವರ ಪ್ರಪಂಚದ ಮಾದರಿಯ ಮೇಲೆ ಈ ಪತ್ರಿಕೆಯನ್ನು ಮಾಡಬೇಕು ಅಂತ ತಿಳ್ಕೊಂಡಂತಂದ್ರೆ ಅವರು ಇಷ್ಟು ರೋಚಕವಾದಂಥ ಅನುಭವಗಳನ್ನು ಆ ಪತ್ರಿಕಾ ವ್ಯವಸಾಯದ ಬಗ್ಗೆ ಬರೀತಾರೆ. ಇವರ ತಂದೆ ನ್ಯಾಯಶಾಸ್ತ್ರ ಪಂಡಿತರು. ಇವರು 62ರಲ್ಲಿ ಅಂಬಲ್ಪಾಡಿಗೆ ಬಂದು ವಾಸ ಮಾಡಿದರು. ಇವೆಲ್ಲ ಅವರ ಮನೆತನದ ವಿವರಗಳನ್ನು ಅವರು ಕಟ್ಟಿಕೊಡ್ತಾರೆ. ಎಲ್ಲಕ್ಕೂ ಮುಖ್ಯ ಅಂತ ತಿಳ್ಕೊಂಡಂದ್ರೆ ಸ್ವಾಧ್ಯಾಯ ಬಹಳ ಮಹತ್ವದ್ದು ಜೀವನದೊಳಗೆ ಅನ್ನೋದಕ್ಕೆ ಅವ್ರ ತಂದೆ ಹೇಳಿದ್ರಂತ, ನೋಡು ಪ್ರಶ್ನೆ ಎಲ್ಲಿಂದ ಬಂತು ಅಲ್ಲೇ ಉತ್ತರದ, ಅದನ್ನು ಅಲ್ಲಿಂದಲೇ ಹುಡುಕು ಅಂತ ತಿಳ್ಕೊಂಡು ಹೇಳಿದ್ರು. ಪ್ರಶ್ನೆಗೆ ಉತ್ತರವನ್ನು ಹುಡುಕುವುದರ ಜೊತೆಗೆ ನನ್ನ ಇಡೀ ಜೀವನವೇ ಹುಡುಕಾಟವಾಯಿತು. ಹುಡುಕಾಟದಲ್ಲಿಯೇ ನಾನು ಅರ್ಥವನ್ನು ಕಂಡೆ, ಅದೇ ನನ್ನ ಜೀವನವಾಯಿತು ಅಂತ ತಿಳ್ಕೊಂಡು ಬರ್ತಾನೆ. 1963ಕ್ಕೆ ಮದುವೆ ಆಯಿತು. ಆಮೇಲೆ ಅಂಬಲ್ಪಾಡಿ ಮನೆಗೆ ಬಂದಾಗ ಅಲ್ಲಿ ಮೊದಲು ನರಸಿಂಗರಾಯರು ಅಂತನ್ನೋರಿದ್ದರು. ಅವರಲ್ಲಿ ಒಂದು ರಾಘವೇಂದ್ರ ಸ್ವಾಮಿಗಳನ್ನು ಪ್ರತಿಷ್ಠಾಪನೆ ಮಾಡಿದರು. ಅದು ಮುಂದೆ ಆ ರಾಘವೇಂದ್ರ ಸ್ವಾಮಿಗಳ ಆಶ್ರಯ ಮತ್ತು ಅವರ ಆಶೀರ್ವಾದದ ಮೂಲಕವಾಗಿಯೇ ನಾನು ಅಲ್ಲಿಯೇ ವಾಸಿಸ್ತಾ ಇದ್ದೆ. ಅವರು ಕೊನೆವರೆಗೂ ಕೂಡ ಅಲ್ಲಿಯೇ ಅವರದು ಆರಾಧನೆಯನ್ನು ಮಾಡ್ತಾ ಇದ್ದರು ಅಂತ ಅನ್ನೋದನ್ನು ಕೂಡ ಬರ್ತದೆ. ಎಷ್ಟು ಇವ್ರದ್ದು ಚೈಲ್ಡ್ ಪ್ರೊಡಿಜಿ ಅಂತಂದರೆ, 4 ವರ್ಷದವರಿದ್ದಾಗ ಸರಾಗವಾಗಿ ವಿಷ್ಣು ಸಹಸ್ರನಾಮವನ್ನು ಅಂತ ಇದ್ರು ಅಂತ ತಿಳ್ಕೊಂಡಂತ. ಇವರಿಗೆ ಪಾಠ ಹೇಳಿಕೊಟ್ಟವರು ಅವರ ದೊಡ್ಡಪ್ಪ. ತುಳು ಲಿಪಿ, ದೇವನಾಗರಿ ಲಿಪಿ ಮತ್ತು ಕನ್ನಡ ಲಿಪಿ
ಇದೇ ರೀತಿ ಬರ್ತಾರೆ. ಅವರು ಬಹಳಷ್ಟು ಹೇಳೋದು ಅಂದರೆ ಫಲಿಮಾರು ಮಠದ ರಘುವಲ್ಲಭ ತೀರ್ಥರು ಅವರಿಗೆ ಆಶ್ರಮ ಕೊಟ್ಟ ನಂತರ ವಿಭುದೇಶಿ ತೀರ್ಥರು ಆ ಹಠ ಹಿಡಿದ್ರು ನಮಗೆ ಪಾಠ ಹೇಳಬೇಕು ಅಂತ ತಿಳ್ಕೊಂಡು ಅಲ್ಲಿಂದ ನಾನು ತತ್ವಜ್ಞಾನದ ಪಾಠವನ್ನು ಹೇಳಲು ಪ್ರಾರಂಭ ಮಾಡಿದೆ ಅಂತ ತಿಳ್ಕೊಂಡೆ. ಮಂಗಳೂರು ಇವರಿಗೆ ಉಪನ್ಯಾಸಕರು ಅನ್ನುವಂಥ ಒಂದು ಬಿರುದನ್ನು ತಂದು ಕೊಡ್ತು. ಇಲ್ಲಿವರೆಗೆ ಭಾರತದೊಳಗೆ ಟಿಕೆಟ್ ಇಟ್ಟು ಭಾಷಣ ಯಾರೇ ಮಾಡಿದ್ರೆ ಇಬ್ಬರು, ಒಂದು ನಾನಿ ಪಾಲ್ಕಿವಾಲ ಮುಂಬೈ ಒಳ ಬ್ರೆಬಾರ್ನ್ ಸ್ಟೇಡಿಯಮ್ದೊಳಗೆ ಯಾವಾಗ ಬಜೆಟ್ ಬರ್ತಾವೆ, ಬಜೆಟಿನ ನಂತರ 3 ದಿವಸ ಲೆಕ್ಚರ್ಸ್ ಇಡ್ತಿದ್ರು, ಟಿಕೆಟ್ ಇಟ್ಟಿರ್ತಿತ್ತು. ಎರಡನೇದು ಅಂದರೆ ಬನ್ನಂಜೆ ಗೋವಿಂದಾಚಾರ್ಯರು, ಅವರ ಲೆಕ್ಚರ್ಸಿಗೂ ಕೂಡ ಮಂಗಳೂರೊಳಗೆ ನಾವು ಟಿಕೆಟ್ ಇಟ್ಟು ಲೆಕ್ಚರ್ಸನ್ನು ಮಾಡಿದ್ವಿ ಅಂತ ತಿಳ್ಕೊಳ್ತಾರೆ. ನನಗೆ ಕೊಟ್ಟದ ವೇಳೆ ಭಾಳ ಕಡಿಮೆ ಇರೋದರಿಂದ ನಾನು ಭಾಳ ಲಘುನ ಮುಂದೆ ಹೋಗಬೇಕಾಗಿದೆ. ಅವರು ತಮ್ಮ ಜೀವನದೊಳಗೆ ಅತ್ಯಂತ ಅವಿಸ್ಮರಣೀಯ ವ್ಯಕ್ತಿ ಮತ್ತು ನನ್ನ ಜೀವನದ ಒಂದು ಬಹುಮುಖ್ಯವಾದ ಭಾಗ ಅಂತ ತಿಳ್ಕೊಂಡು ಪೇಜಾವರ ಶ್ರೀಗಳಾದಂಥ ವಿಶ್ವೇಶ್ವರ ತೀರ್ಥರನ್ನು ನೆನೀತಾರೆ. ನಿಮಗೆಲ್ಲರಿಗೂ ಒಂದು ಅತ್ಯಂತ ಆತ್ಮೀಯವಾಗಿ ರಿಕ್ವೆಸ್ಟ್ ಮಾಡ್ತೀನಿ, ಈ ಪುಸ್ತಕ ತೊಗೊಳ್ರಿ. ಆ ಪುಸ್ತಕದೊಳಗೆ ಇವರಿಗೆ ಸಾಹಿತಿಗಳ ಬಗ್ಗೆ ಮತ್ತು ಇವ್ರ ಬಗ್ಗೆ ಏನು ಬರ್ತದೆ, ಉಪನ್ಯಾಸ ಮತ್ತು ವಾಸುದೇವ ಭಟ್ರು ಮಂಗಳೂರು ಇವೆಲ್ಲ ಭಾಗಗಳು ಬರೋದು ಅಲ್ಲದೆ ಉದ್ಯೋಗ, ಪತ್ರಿಕೋದ್ಯಮ ಮತ್ತು ಉದಯವಾಣಿ ಬೆಳೆಸಿದ್ದು ಹೆಂಗೆ ಇವೆಲ್ಲ ಭಾಗಗಳೇನು ಬರ್ತಾವೆ. ಎಲ್ಲಕ್ಕೂ ಮುಖ್ಯವಾಗಿ ಅಂತಂದ್ರೆ ಪ್ರಕರಣ 7ರೊಳಗೆ ಸಾಹಿತ್ಯ ಮತ್ತು ಸಾಹಿತಿಗಳ ಪ್ರಭಾವ ಬೀರಿದ ವ್ಯಕ್ತಿಗಳು ಅಂತ ಬರ್ತದೆ. ಈ ಪುಸ್ತಕದ ಅತ್ಯಂತ ಮಹತ್ವಪೂರ್ಣವಾದಂಥ ಭಾಗ ಇದು. ಇಲ್ಲೇ ಒಂದು ಬಹಳ ಇಂಟ್ರೆಸ್ಟಿಂಗ್ ಬರೀತಾರವರು. ನಾವೊಂದು ಕಥೆ ಬರೆದಿದ್ದೆ, ನಾನು 3 ಪೆನ್ ನೇಮಿನಿಂದ ಕಥೆ ಬರ್ತಿದ್ದೆ. ಅದರೊಳಗೆ ಒಂದು ರಾಮಾನುಜ, ಒಂದು ಗೋಬನ್, ಇನ್ನೊಂದು ಜಡಭರತ ಅಂತ ತಿಳ್ಕೊಂಡಂತ. ಜಡಭರತ ಅನ್ನುವ ಹೆಸರಿನಿಂದ ನಾನು ಕತೆ ಬರೆದೆ, ಅದು ನಾನು ಪೆನ್ನೇಮ್ ಅಂತ ಇಟ್ಕೊಂಡು. ಆದರೆ ಎಲ್ಲರೂ ಬಂದು ನನಗೇನು ಹೇಳಿದರು ಅಂದರೆ, ಏನು ಜಿ ಬಿ ಜೋಶಿಯವರು ಎಂಥ ಅದ್ಭುತವಾದಂಥ ಕತೆ ಬರೆದಾರ, ಇದು ಭಾರತದೊಳಗನ ಅದ್ವಿತೀಯವಾದಂಥ ಕಥೆ ಅಂತ ತಿಳ್ಕೊಂಡು ನಾವು ಪರಿಗಣಿಸಬೇಕು ಅಂತ ಹೇಳಿದರು. ನಾ ಆಗ ಏನು ಮಾಡಬೇಕು ಅನ್ನೋದನ್ನು ಕೇಳಲಾರ್ದ ನಾನು ದಿಗ್ಭ್ರಮೆಗೊಂಡೆ ಅಂತ ತಿಳ್ಕೊಂಡು ಅವ್ರು ತಮ್ಮ ಪುಸ್ತಕದೊಳಗೆ ಬರೀತಾರೆ. ಅವರು ಓದಿದಂಥದ್ದು ಏನೇನು ಅಂತ ಅನ್ನೋದನ್ನು ವಿವರವಾಗಿ ಬರೀತಾರೆ. ಇವರ ಕವಿತೆಗಳೊಳಗೆ ಅತ್ಯಂತ ಮಹತ್ವದ ಕವಿತೆ ಅಂತ ತಿಳ್ಕೊಂಡು, ಕನಕದಾಸರ ಮನೆಗೆ ಕನ್ನ ಹಾಕಿದ ಕೃಷ್ಣ ಕನಕ ಸಿಗಲಿಲ್ಲ ಎನ್ನುವಂಥ ಕವಿತೆ ಇವರ ಅತ್ಯಂತ ಮಹತ್ವಪೂರ್ಣವಾದಂಥ ಕೃತಿಗಳು. ಮತ್ತು ಇವ್ರ ಮೇಲೆ ಪರಿಣಾಮ ಬೀರಿದಂಥ ಸೂರಮ್ಯ ಕುಂಡಿ, ಪೂತಿನ, ಗೌರೀಶ್ ಕಾಯ್ಕಿಣಿ, ಶಂಭಾ, ಗೋಪಾಲಕೃಷ್ಣ ಅಡಿಗ, ಎಸ್ ಎಲ್ ಭೈರಪ್ಪ, ಬೇಂದ್ರೆ, ಕುರ್ತಕೋಟಿ, ಜಿ ಬಿ, ಗೀತಾ ಕುಲಕರ್ಣಿ ಧಾರವಾಡದವರು. ಭಾಳ ಮಂದಿಗೆ ನೆನಪಿರ್ಲಿಕ್ಕಿಲ್ಲ. ಇವ್ರು ಬರೀತಾರೆ, ಬನ್ನಂಜಿಯವ್ರು ಬರೀತಾರೆ, ಗೀತಾ ಕುಲಕರ್ಣಿ ನನ್ನನ್ನು ಏಕವಚನದೊಳಗೆ ಕರೆದಂಥ ಏಕೈಕ ಹೆಣ್ಮಗಳು ಅಂತ ತಿಳ್ಕೊಂಡಂದ್ರೆ ನನ್ನ ತಾಯಿಯನ್ನು ಬಿಟ್ಟ ಮೇಲೆ ಗೀತಾ ಕುಲಕರ್ಣಿ ಅಂತ ತಿಳ್ಕೊಂಡು ಬರೀತಾರೆ. ಅದು ಧಾರವಾಡದ ಆಕಾಶವಾಣಿ ಸಾಹಿತ್ಯ ಸಮ್ಮೇಳನದ ಕಾಲದೊಳಗೆ ಒಂದು ಪ್ರಸಂಗ ಬರ್ತದೆ. ಮುಂದೆ ಮದುವೆ, ಸಂಸಾರ ಇವುಗಳಲ್ಲೆಲ್ಲ ಬರೀತಾರೆ. ಅದರ ಜೊತೆಗೆ ಗೋವಿಂದಾಚಾರ್ಯರ 3 ಆಸೆಗಳ್ಗೆ ಋಗ್ವೇದಕ್ಕೆ ಭಾಷೆ ಬರೀಬೇಕು, ಭಾಗವತಕ್ಕೆ ವ್ಯಾಖ್ಯಾನ ಬರೀಬೇಕು, ಸಂಸ್ಕೃತದಾಗ ಸಿನಿಮಾ ಮಾಡಬೇಕು. ಮಧ್ವಾಚಾರ್ಯ ಸಿನಿಮಾ ಮಾಡಿದೆ, ನನಗೆ ಅದರಿಂದ ಗೊತ್ತಿಲ್ಲ. ವೈದ್ಯಕೀಯ ಜೀವನದ ಅನುಭವಗಳು ಅಂತ ಬರ್ತಾವೆ. ಅಪೂರ್ವವಾಗಿ ಪ್ರಾಣಿಗಳ ಒಡನಾಟದೊಳಗೇನು ಬರ್ತದೆ, ಕೆಲವು ಅಪರೂಪದ ವ್ಯಕ್ತಿಗಳ ಬಗ್ಗೆ ಬರೀತಾರೆ. ಮಿತ್ರರೇ, ಕಾಲದ ಮಿತಿ ಇರೋದರಿಂದ ನಾನು ಓಡಬೇಕಾಗಿದೆ. ಇವರ ಕೃತಿಗಳ ಬಗ್ಗೆ ಹೇಳಬೇಕು ಅಂತ ತಿಳ್ಕೊಂಡ್ರೆ, ಕನ್ನಡದೊಳಗೆ 94 ಕೃತಿಗಳವ, ಸಂಸ್ಕೃತದೊಳಗೆ 35 ಕೃತಿಗಳವ, ಲೇಖನ ಸಂಗ್ರಹ 15 ಬಂದಾವೆ. ಆಮೇಲೆ ಪೇಪರ್ಸ್ ಒಳಗಿನ ಇದ್ರ ಕೂಡಿ ಬರೆದು ಸಂಕಲನಗಳ 6 ಬಂದಾವೆ, ಅನುವಾದಿತ ಕೃತಿಗಳ 5 ಅವ. ಒಟ್ಟು 150 ಕೃತಿಗಳನ್ನು ಅವರು ಕೊಟ್ಟದ್ದನ್ನು ನಾವು ಕಾಣ್ತೀವಿ. ಇವರಿಗೆ ಬಂದ ಪ್ರಶಸ್ತಿಗಳು ಪದ್ಮಶ್ರೀಯಿಂದ ಹಿಡಿದು 17 ಪ್ರಶಸ್ತಿಗಳಿಗೆ ಬಂದವೆ. ಈ ಎಲ್ಲದಕ್ಕೂ ಭಾಜನರಾದಂಥವ್ರನ್ನ ನೆನೀಲಿಕ್ಕೆ ನಾವು ಮತ್ತೊಂದು ದಿವಸ, ಒಂದು ಇಡೀ ದಿವಸ ಇವ್ರ ಬಗ್ಗೆನ ಸೆಮಿನಾರನ್ನು ಮಾಡೋಣ ಅಂತ ತಿಳ್ಕೊಂಡು ಹೇಳ್ತಾ, ನನಗೆ ಆತ್ಮನಿವೇದನೆಗಾಗಿ ಕೊಟ್ಟಂಥ ಕಾಲವನ್ನು ನಿಮ್ಮೆದುರಿಗೆ ಈ ಕೆಲವು ಶಬ್ದಗಳೊಂದಿಗೆ ಪ್ರಸ್ತುತ ಮಾಡುತ್ತಾ ತಮ್ಮ ಅಪ್ಪಣೆಯೊಂದಿಗೆ ವಿರಾಮವನ್ನು ಕೇಳ್ತಾ ಇದ್ದೇನೆ. ವಿರಮಿಸಬೇಕಾಗಿ ಧನ್ಯವಾದ.